ಈಗ ಡಾಕ್ಟರ್ಸ್ ಹೋಗ್ತಾ ಇದ್ದಾರೆ, ಹುಬ್ಬಳ್ಳಿ ಹಾಗೂ ದಾವಣಗೆರೆಯಿಂದ ಹೋಗ್ತಾ ಇದ್ದಾರೆ, ಅಲ್ಲಿ ಪರ್ಮನೆಂಟಾಗಿ ಬೇಕು ಅಂತಕ್ಕಂತಿದ್ದಾರೆ. ನಾನು ಆಲ್ರೆಡಿ ಸೆಕ್ರೆಟರಿಗೆ ಮಾತನಾಡಿದ್ದೀನಿ, ಇನ್ನೊಂದು 3 ವಾರದಲ್ಲಿ ಟೆಂಪರರಿ ಬೇಸಿಸ್ ಮೇಲೆ ಅಲ್ಲಿ ನೇಮಕಾತಿ ಮಾಡಿಕೊಡ್ತಕ್ಕಂಥದ್ದು ಮಾಡಿಕೊಡ್ತೀನಿ. ಒಂದು. ಎರಡನೇದು, ನೀವು ಕಸ್ತೂರ್ಬಾ ಹಾಗೂ ಆದರ್ಶ ಏನು ಇವೆರಡು ಹಾಸ್ಪಿಟ್ಲ್ಗಳಿಗೆ ನೀವು ಅಕ್ರೆಡಿಟೇಷನ್ ಮಾಡಿಕೊಡಿ ಅಂತ ಹೇಳಿದ್ದೀರಿ, ಬಿಟ್ಟೋಗಿದೆ ಅಂತ ತಾವು ಹೇಳ್ತಾ ಇದ್ದೀರಿ. ಖಂಡಿತವಾಗ್ಲೂ ತಾವು ನನಗೆ ಹೀಗೆ ಕೊಡಿ, ಅದು ಪ್ರೊಸೀಜರ್ ಪ್ರಕಾರ ಇದ್ದರೆ ನಾನು ಕೂಡಲೇ ಮಾಡಿಕೊಡ್ತೀನಿ ಅಂತ ಕೂಡ ಈ ಸಂದರ್ಭಕ್ಕೆ ಹೇಳಿ ಇಚ್ಛೆ ಪಡಿಸ್ತೀನಿ. ಮನೆ ಅಧ್ಯಕ್ಷರೇ, ಒಂದು ನಿಮಿಷ. ಮಣಿಪಾಲ ಮತ್ತು ಆದರ್ಶ ಹಾಸ್ಪಿಟ್ಲ್ಗಳು ಈ ಹಿಂದೆ ಇತ್ತು, ಮತ್ತು ಹೊಸ ಪ್ರೊಸೀಜರ್ ಏನಿಲ್ಲ, ಅದನ್ನ ಬೇರೆ ಬೇರೆ ಕಾರಣಗಳಲ್ಲಿ ಬಿಟ್ಟಿದ್ದೀರಿ. ಒಂದು ನಿಮಿಷ ಸಚಿವರೇ, ಮಣಿಪಾಲ ಹಾಸ್ಪಿಟ್ಲು 7-8 ಜಿಲ್ಲೆಗಳಿಗೆ ಬಹಳ ಪ್ರಮುಖವಾಗಿರುವಂಥದ್ದು. ನೀವು ಅದನ್ನು ಕೈ ಬಿಟ್ಟರೆ ನಮ್ಮ ಜಿಲ್ಲೆಗೆ ಮಾತ್ರ ಅಲ್ಲ, 7-8 ಜಿಲ್ಲೆಗಳಿಗೆ ಅನ್ಯಾಯ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಮೋಸ್ಟ್ ಪ್ರಿಯಾರಿಟಿನಲ್ಲಿ ಇದನ್ನು ತಗೊಳ್ಬೇಕು, ತಗೊಂಡು ಅದನ್ನು ದಯಮಾಡಿ ಸೇರಿಸ್ಕೊಡಿ. ಅಲ್ಲ, ಐ ಡೆಫಿನೆಟ್ಲಿ ಡೂ ಇಟ್, ಬಟ್ ಯೂಶಲಿ ಹಂಗೆ ನಾವು ಕೈ ಬಿಡಲ್ಲ. ವೆನ್ ದೇರ್ ಇಸ್ ಅ ನೋಟಿಫಿಕೇಶನ್ ದೇರ್ ದೇ ಹ್ಯಾವ್ ಟು ಪಾರ್ಟಿಸಿಪೇಟ್. ಅದ್ರಾಗ ಏನೋ ಟೆಕ್ನಿಕಲ್ ಏನೋ ಪ್ರಾಬ್ಲಮ್ ಆಗಿರ್ಬೋದು, ಬಟ್ ಸ್ಟಿಲ್ ವಿ ಕ್ಯಾನ್ ಕನ್ಸಿಡರ್ ಇಟ್. ಆಲ್ರೆಡಿ ಅವಾಗಲೂ ಇದ್ರಂತಂದ್ರೆ ನಾನು ಹೇಳಿ ಮಾಡಿಸ್ಕೊಡ್ತೀನಿ ಖಂಡಿತ. ಏನಂತ ಹೇಳಿದರೆ, ಮಂಗಳೂರು KMC ಅವರಿಗೆ ಕೊಟ್ಟಿದ್ದಾರೆ, ಹಾಗೆ ಮಣಿಪಾಲ KMC ಬೇರೆ, ಮಂಗಳೂರು KMC ಬೇರೆ. ನಿಮ್ಮ ಇಲಾಖೆಯವರು ಹೇಳ್ತಾರಂತೆ ಮಂಗಳೂರು ಹೋಗಲಿ ಅಂತೇಳಿ. ಇಲ್ಲಿ ಕುಂದಾಪುರದವರು ಮಂಗಳೂರಿಗೆ ಹೋಗುದು ಒಳ್ಳೇದ, ಉಡುಪಿ ಜಿಲ್ಲೆಯಲ್ಲಿ ಮಣಿಪಾಲಕ್ಕೆ ಹೋಗುದು ಒಳ್ಳೇದ? ನೀವು ಹೇಳಿರೋ ಪಾಯಿಂಟ್ ಕರೆಕ್ಟ್ ಇದೆ ಅಣ್ಣ. ಅಂದ್ರೆ ಏನಾಗುತ್ತೆ, ಒಂದೊಂದು ಟೈಮ್ ಕ್ರೈಟೀರಿಯಾ ಸೆಟ್ ಮಾಡಿರ್ತದೆ, ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಇರುತ್ತೆ ಇದಕ್ಕೆ. ಆ ಕ್ರೈಟೀರಿಯಾನಲ್ಲಿ ಬಂದ್ರೆ ಖಂಡಿತವಾಗಿ ಮಾಡ್ಕೊಳ್ತೀನಿ. ಆಲ್ರೆಡಿ ಅಲ್ಲ, ಸುನೀಲ್ ಕುಮಾರ್ ಅವರು ಹೇಳ್ದಂಗೆ ಮೊದಲೇ ಇತ್ತು ಅಂತ ತಾವು ಹೇಳ್ತಾ ಇದ್ದಾರೆ. ಹೌದೌದು, ಇದ್ರೆ ಖಂಡಿತವಾಗಿ ಮಾಡ್ಕೊಡ್ತೀವಿ. ಎರಡು ಅದೇ ಕ್ರೈಟೀರಿಯಾದಲ್ಲಿ ಬಿಟ್ಟದ್ದು. ಆದರ್ಶ ಹಾಸ್ಪಿಟಲ್ ಅನ್ನು 3 ಯೂಶಲಿ ಏನ್ ಮಾಡಿರ್ತಾರೆ, ಅಪ್ಲೈ ಮಾಡಿರ್ಲಿಕ್ಕಿಲ್ಲ. ಯಾವಾಗ ನಾವು ಇಲ್ಲ ಮಾಡಿದ್ದಾರೆ. ಐ ಡೋಂಟ್ ನೋ ಫಾರ್ ವಾಟ್ ಇಟ್ ಇಸ್. ಅಲ್ಲ, ನನಗೆ ಗೊತ್ತುಂಟು, ಮಾಡಿದ್ದಾರೆ ಸರ್. ಅದು ಮಾಡಿದ್ರೆ ಅದು ಯಾಕೆ ಅಧ್ಯಕ್ಷ ಏನಂದ್ರೆ ಮಣಿಪಾಲನ ಬಿಟ್ಟಿದ್ದಾರೆ. ಇದರಲ್ಲಿ ಮಣಿಪಾಲ ಬಿಟ್ಟರೆ ಎಷ್ಟು ಸಮಸ್ಯೆ ಆಗಿದೆ ನಿಮ್ಗೂ ಗೊತ್ತಿದೆ. ಅದಕ್ಕೆ ಹೇಳಿದ್ದಾರೆ ಕ್ರೈಟೀರಿಯಾ ಓಕೆ, ಐ ಅಗ್ರಿ. ಸ್ವಲ್ಪ ಏನೋ ನಿಮ್ಮ ಆಫೀಸರ್ ಜೊತೆ ಕೂತ್ಕೊಂಡು ಅದನ್ನ ಸರಿ ಮಾಡ್ಕೊಡಿ. He has told me now, since it has been in the house, I'll definitely ಹೀಗೆ ಕರೆಸ್ಬಿಡ್ತೀನಿ, ಇದ್ರೆ ಬರವಾರದಲ್ಲಿ ಮಾಡಿಸ್ಕೊಡ್ತೀನಿ. ಓಕೆ ಓಕೆ, ಧನ್ಯವಾದ ಸರ್. ಈಗ ರವಿಕುಮಾರ್ ಗೌಡ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಅಧ್ಯಕ್ಷೆ, 1080ರ ಪ್ರಶ್ನೆಯನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರನ್ನ ಕೇಳಬಯಸ್ತೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ. ಮಂತ್ರಿಗಳು ಅವ್ರಿಗೆ ಕರ್ನಾಟಕದ 1,26,00,000 ಮಹಿಳೆಯರ ಆಶೀರ್ವಾದನೂ ಇದೆ. ಅದರ ಜೊತೆಗೆ ಮಕ್ಕಳ ಆಶೀರ್ವಾದವನ್ನು ಅವ್ರಿಗೆ ಲಭಿಸಲಿ ಅಂತೇಳಿ ನನ್ನ ಕ್ಷೇತ್ರದಲ್ಲಿ ಅಂಗನವಾಡಿ ಕಟ್ಟಡಗಳಿಗೆ ಅನುದಾನ ಅವಶ್ಯಕತೆ ಇದೆ. ಅದರಲ್ಲೂ ಮಂಡ್ಯ ನಗರದಲ್ಲಿ ಹಲವಾರು ಅಂಗನವಾಡಿ ಕಟ್ಟಡಗಳಿಗೆ 29 ಜಾಗವನ್ನು ಕೂಡ ನಾವು ತೆಗೆದಿಟ್ಟಿದ್ದೀವಿ. ಅದಕ್ಕೆ ಅನುದಾನವನ್ನು ಕೊಡಬೇಕು. ಮಹಿಳೆಯರ ಆಶೀರ್ವಾದ ಜೊತೆಗೆ ಮಕ್ಕಳ ಆಶೀರ್ವಾದವನ್ನು ತಮಗೆ ಲಭಿಸ್ತದೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಅದಕ್ಕೆ ಅನುದಾನವನ್ನು ಕೊಡಿ ಅಂತ ಕೇಳ್ತೀವಿ. ಏನು ಅವರ ಕೋರಿಕೆ ಮೇಲೆ ಈ ವರ್ಷ 24-25ನೇ ಸಾಲಿನಲ್ಲಿ 10 ಅಂಗನವಾಡಿಗಳನ್ನ ಕೊಟ್ಟಿದ್ದೇವೆ. ಸೊ ಹಂತವಾಗಿ ಅವರ ಬೇಡಿಕೆಯನ್ನು ಕೂಡ ನಾವು ಈಡೇರಿಸ್ತೀವಿ ಅಂತ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೀವಿ. ಅಧ್ಯಕ್ಷೆ, ಸಚಿವರಲ್ಲಿ ಒಂದು ಅಂದರೆ ಮಂಡ್ಯ ತಾಲೂಕು ಅಂತ ಹೇಳಿದ್ರೆ, ಈ ತಾಲೂಕಿನಲ್ಲಿ ಶ್ರೀರಂಗಪಟ್ಟಣ ಕ್ಷೇತ್ರದ 1 ಹೋಬಳಿ ಮತ್ತು ಪಾಂಡುಪುರ ಕ್ಷೇತ್ರದ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ 1 ಹೋಬಳಿ ಬರುತ್ತೆ. ಅವರು ಕೊಟ್ಟಿರೋದು ಕೂಡ ನನಗೆ ಕೊಟ್ಟಿದೆ ಅನ್ನೋ ಥರ ಅದು ಭಾಸ ಆಗುತ್ತೆ. ಇದರಲ್ಲಿ ನನಗೆ ಅವ್ರು ಕೊಟ್ಟಿರೋ 10ರಲ್ಲಿ ನನಗೆ ಬರೋದು 4, ಇನ್ನು 3 ಶ್ರೀರಂಗಪಟ್ಟಣಕ್ಕೆ, 2 ಮೇಲ್ಕೋಟೆಗೆ ಬರುತ್ತೆ. ಬಟ್ ಮಂಡ್ಯ ತಾಲೂಕು ಅಂದರೆ ಮಂಡ್ಯ ವಿಧಾನಸಭಾ ಕ್ಷೇತ್ರ ಅಂದ್ಕೊಳ್ತಾರೆ. ಮಂಡ್ಯ ತಾಲೂಕು ಅಂತ ಬಂದಾಗ 4.5 ಲಕ್ಷ ಜನ ಬರ್ತಾರೆ. ಆದರೆ ನನ್ನ ಕ್ಷೇತ್ರಕ್ಕೆ ಮಂಡ್ಯ ವಿಧಾನಸಭಾ ತಾಲೂಕು ಅಂತ ಬಂದಾಗ ಅವರ 2 ಹೋಬಳಿ 2 ವಿಧಾನಸಭಾ ಕ್ಷೇತ್ರದ್ದು ಸೇರಿಕೊಂಡು ಮಂಡ್ಯ ವಿಧಾನಸಭಾ ಕ್ಷೇತ್ರ. ಈಗ ನಿನ್ನೆ ಶಿಕ್ಷಣ ಇಲಾಖೆಯಲ್ಲೂ ಅದೇ ರೀತಿ ಆಗಿತ್ತು, ಅವ್ರ ಗಮನಕ್ಕೂ ತಂದಿದ್ದೀನಿ. ಅದರಿಂದ ಸಚಿವರ ಗಮನಕ್ಕೂ ತರ್ತಾ ಇದ್ದೀನಿ. ನನಗೆ ಇದರಲ್ಲಿ 10 ಬಿಡುಗಡೆ ಮಾಡಿದ್ರಲ್ಲಿ 4 ನನಗೆ ಮಾತ್ರ ಬರೋದು. ಇನ್ನೆರಡು ಶ್ರೀರಂಗಪಟ್ಟಣ ಮತ್ತು ಪಾಂಡುಪುರಕ್ಕೆ ಹೋಗುತ್ತೆ. ದಯವಿಟ್ಟು ಇದನ್ನ ಅಧಿಕಾರಿಗಳ ಜೊತೆ ರೆಕ್ಟಿಫೈ ಮಾಡಿ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಕೊಡಬೇಕು ಅಂತ ಕೇಳ್ತೀನಿ. ಆಗಲಿ ಸನ್ಮಾನ್ಯ ಸಭಾಧ್ಯಕ್ಷರೇ, ಏನು ನಮ್ಮ ಶಾಸಕರು ಹೇಳಿದ್ದಾರೆ, ಆ ತಾಲೂಕು ಸ್ವಲ್ಪ ದೊಡ್ಡದಿದೆ ಅಂತ ಹೇಳಿದ್ದಾರೆ. ಆಗಲಿ ನಾನು ಎಲ್ಲರಿಗೂ ಕೂಡ ಕರೆಕ್ಟಾಗಿ ಹಂಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಶಾಸಕರು ಹೇಳಿದ ಹಾಗೆ ಅವರ ವಿಶೇಷವಾದಂಥ ಕಾಳಜಿಯನ್ನು ತೆಗೆದುಕೊಳ್ಳುತ್ತಾರೆ. ಧನ್ಯವಾದಗಳು. ಶಿವರಾಜ್ ಶಿವಣ್ಣವರ್, ಕೌಶಲ್ಯಗೆ ಪ್ರಶ್ನೆ ಕೇಳಿ ಇವರೇ.
ಈಗ ಹಲೋ ಆಯ್ತು ಇಲ್ಲಿ ಮಾನ್ಯ ಕೂತ್ಕೊಳ್ಳಿ ಅಧ್ಯಕ್ಷರ, ಸರ್ ಮಾನ್ಯ ಶ್ರೀ ಕೌಜಲ್ಗಿ ಅಲ್ಲ ಪರವಾಗಿ ಕೂತ್ಕೊಳ್ಳಿ ಯಾರ ಪರವಾಗಿ ಯಾರು ಕೇಳಲಿಕ್ಕಿಲ್ಲ. ಅದು ನಿಯಮ. ಬೇರೆ ಯಾರಿಗೂ ನಾವು ಕೊಡಲಿಲ್ಲ ಮೊನ್ನೆ ಕೇಳಿದ ಸಂದರ್ಭದಲ್ಲಿ. ಡಾಕ್ಟರ್ ಚಂದ್ರಮಣಿ. ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1819ನೇ ಪ್ರಶ್ನೆಯನ್ನ ಮಾನ್ಯ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸಭಾಧ್ಯಕ್ಷರೇ ಉತ್ತರವನ್ನ ನೀಡಿದ್ದಾರೆ. 5 ವಸತಿ ಶಾಲೆಗಳು ಕಾರ್ಯನಿರ್ವಹಿಸ್ತಾ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಕೇಳಿರುವಂಥದ್ದು ಆ ವಸತಿ ಶಾಲೆಗಳ ಮೂಲಭೂತ ಸೌಕರ್ಯವನ್ನು ಒದಗಿಸಲಿಕ್ಕೆ ಏನೇನು ಮೂಲಭೂತ ಸೌಕರ್ಯನ ಒದಗಿಸಿದ್ರಿ ಅಂತನೋ ಪ್ರಶ್ನೆಗಳನ್ನು ಸಹಿತ ಕೇಳಿದ್ದೆ ಸಭಾಧ್ಯಕ್ಷರೇ. ಆದರೆ ಆ ಒಂದು 13 ಸಾಮಗ್ರಿಗಳ ಬಗ್ಗೆ ಏನು ಅವರು ಉತ್ತರವನ್ನು ನೀಡಿದ್ದಾರೆ, ಇವತ್ತು ಜೂನ್ ತಿಂಗಳಿಂದ ಶಾಲೆಗಳು ಪ್ರಾರಂಭ ಆಗಿ ಇನ್ನೂವರೆಗೂ ಸಹಿತ ಅದರಲ್ಲಿ ಕೆಲವೊಂದು ಸಾಮಗ್ರಿಗಳನ್ನು ಕೊಡಲಿಕ್ಕೆ ನಾವು ಸರಬರಾಜು ಆದೇಶ ನೀಡಲು ಕ್ರಮ ವಹಿಸ್ತಾ ಇದ್ದರು ಅನ್ನೋ ಒಂದು ಉತ್ತರವನ್ನು ನೀಡ್ತಾ ಇದ್ದಾರೆ. ಹಾಗಿದ್ರೆ ಜೂನ್ ಆಗಿ ಈಗ ನಾವು ಡಿಸೆಂಬರಿಗೆ ಕಾಲಿಟ್ಟಿದ್ದೀವಿ ಅಂದ್ರೆ ಇನ್ನೂ ಯಾವ ಹಂತದಲ್ಲಿ ಯಾವಾಗ ಕೊಡ್ತಾರನ್ನೋ ಒಂದು ಸ್ಪಷ್ಟವಾದ ಉತ್ತರವನ್ನು ಕೊಡಲಿ. ಅಲ್ಲಿರೋ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಿಕ್ಕೆ ಇಷ್ಟು ತಡವಾದರೆ ಅಲ್ಲಿರೋ ವಿದ್ಯಾರ್ಥಿಗಳಿಗೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾನ್ಯ ಸಚಿವರು ಅದರ ಬಗ್ಗೆ ಸ್ಪಷ್ಟವಾದ ಉತ್ತರವನ್ನು ನೀಡಲಿ ಅನ್ನೋದನ್ನ ನಾನು ಕೇಳ್ತಾ ಇದ್ದೀನಿ ಸಭಾಧ್ಯಕ್ಷರೇ. ಓಕೆ. ಮಾನ್ಯ ಸಭಾಧ್ಯಕ್ಷರೇ, ಮೂಲಭೂತ ಸೌಕರ್ಯಗಳು ಒದಗಿಸೋದಕ್ಕೆ 13 ಐಟಮ್ಗಳನ್ನು ನಾವು ಟೆಂಡರ್ ಮಾಡಿ ಅದನ್ನು ಇನ್ನೇನು ಮಾಡ್ತಾ ಇದ್ವಿ. ಆದಷ್ಟು ತೊಂದರೆ ಆಗದ ರೀತಿಯಲ್ಲಿ ವಿಲ್ ಟೇಕ್ ಆ್ಯಕ್ಷನ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಅಲ್ಲ ಸಭಾಧ್ಯಕ್ಷರೇ, ಆಯ್ತು ಹೇಳಿದ್ರಲ್ಲ. ಅಲ್ಲ ಒಂದು ನಿಮಿಷ, ಇನ್ನೂ ಬೇರೆ ಎರಡು ಸಮಸ್ಯೆಗಳಿದೆ, ದಯವಿಟ್ಟು ತಾವು ಗಮನಕ್ಕಿಟ್ಟು. ಸಭಾಧ್ಯಕ್ಷರೇ, ಕುಡಿಯೋ ನೀರಿನ ಒಂದು ವಾಟರ್ ಫಿಲ್ಟರ್ ಕುಂದರ್ಸ್ಲಿಕ್ಕೂ ಸಹಿತ ನಮ್ಮ ಇರುವಂಥ 5 ಶಾಲೆಗಳು ವಸತಿ ಶಾಲೆಗಳು ಆಗ್ತಿಲ್ಲ. ಎರಡನೇದಾಗಿ ಪ್ರಯೋಗಾಲಯ ಸಾಮಗ್ರಿಗಳು, ಡೆಸ್ಕ್ ಕಮ್ ಬೆಂಚ್ ಅಂತ 5 ಸೀಟರ್ ಇರುವಂಥದ್ದು, ಮತ್ತೆ ನರ್ಸಿಂಗ್ ಕಿಟ್ಗಳು, ಗ್ರೈಂಡರು, ವಾಟರ್ ಪ್ಯೂರಿಫಿಕೇಶನ್ ಯಾವುದೇ ಸಹಿತ ಇನ್ನೂವರೆಗೂ ಆದೇಶವನ್ನ ನೀಡದೇ ಇರುವಂಥದ್ದನ್ನು ಸಹಿತ ಕಂಡು ಬಂದಿದೆ. ಅದರ ಜೊತೆಯಲ್ಲಿ ಸಭಾಧ್ಯಕ್ಷರೇ, ನಮ್ಮ ಏನು 5 ಶಾಲೆಗಳು ವಸತಿ ಶಾಲೆಗಳನ್ನು ನೀಡಿದ್ದಾರೆ, 2 ಶಾಲೆಗಳು ರಾಣಿ ಚೆನ್ನಮ್ಮ ವಸತಿ ಶಾಲೆಗಳು ಮಹಿಳೆಯರಿರುವಂಥ, ಅಲ್ಲಿ ಯಾವುದೇ ಥರ ಕಾಂಪೌಂಡ್ಗಳ ವ್ಯವಸ್ಥೆ ಇಲ್ಲ. ನಾನು ಸುಮಾರು ಬಾರಿ ಅಲ್ಲಿರುವಂಥ ಅಧಿಕಾರಿಗಳಿಗೂ ಸಹಿತ ನಾನು ತಿಳಿಸಿದ್ದೀನಿ. ಇನ್ನೂವರೆಗೂ ಸಹಿತ ಅಲ್ಲಿ ಹೆಣ್ಮಕ್ಳು ಓದುವಂಥ ಶಾಲೆಗಳೇ ರಾಣಿ ಚೆನ್ನ ಶಾಲೆಗಳಿಗೆ ಇವತ್ತು ಕಾಂಪೌಂಡ್ಗಳು ಸಹಿತ ಕಟ್ಕೊಡಕ್ಕಾಗಿಲ್ಲ. ಅಲ್ಲಿ ಮೂಲಭೂತ ಸೌಕರ್ಯನೂ ಸಹಿತ ಕೊಡಕ್ಕಾಗದೇ ಇರುವಂಥ ಸಮಸ್ಯೆಗಳು ಒಂದು ಕಡೆ ಆದರೆ, ಎರಡನೇದಾಗಿ ಮುಂಡರಗಿಯಲ್ಲಿರುವಂಥ ಅಂಬೇಡ್ಕರ್ ಮುರಾರ್ಜಿ ಶಾಲೆ ಇವತ್ತು ಬಾಡಿಗೆ ಒಂದು ಕಟ್ಟಡದಲ್ಲಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ನಾನು ಅಲ್ಲಿರೋ ನಮ್ಮ ಈ ಕ್ರೈಸಿನ ಇಡಿಯವರಾದಂಥ ಕಾಂತರಾಜ್ ಅವರಿಗೂ DC ಅವರಿಗೂ AC ಅವರಿಗೂ ಸಹಿತ ಮನವಿಯನ್ನ ಮಾಡಿದ್ದೆ. ಅಲ್ಲಿ ಕಟ್ಟಡದಲ್ಲಿ ನೀವು ಏನು ಕಾರ್ಯನಿರ್ವಹಿಸ್ತೀರಿ, ಅಲ್ಲೇ ಏನು ವಿದ್ಯಾರ್ಥಿಗಳದಾರ, ಅದು ಸೂಕ್ತ ಅಲ್ಲ. ಅದನ್ನು ಎಷ್ಟೋ ಬಾರಿ, ಒಂದು ನಿಮಿಷ, ಎಷ್ಟು ಬಾರಿ ಹೇಳಿದ್ರು ಸಹಿತ ಅದಕ್ಕೆ ಅಧಿಕಾರಿಗಳು ಗಮನಕ್ಕೆ ತಗೊಂಡಿಲ್ಲ. ಈ ಸದನದಲ್ಲಿ ಆ ವಿಷಯ ಏನಾದರೂ ಹೇಳಿದ್ರೆ ನಾವೆಲ್ಲರೂ ಸಹಿತ ಇಲ್ಲಿಂದ ಎದ್ದು ಹೋಗುವಂತ ಪರಿಸ್ಥಿತಿ ಅಂತ ವಿಚಾರಗಳು ಅಲ್ಲಿದೆ. ಅದನ್ನ ಸಚಿವರು ಸಹಿತ ಗಮನಕ್ಕೆ ತಂದಿದ್ದೀನಿ. ಏನು ವಿಷಯ ಅನ್ನೋದು, ಅಲ್ಲಿ ಯಾವುದೇ ತರ ಸೆಕ್ಯೂರಿಟಿ ಇರದೇ ಇರುವಂತದ್ದು, ಲೇಡೀಸ್ಗೂ ಬಾಯ್ಸಿಗೂ ಒಂದು ಸಪರೇಟ್ ಆಗಿರುವಂತ ಬಿಲ್ಡಿಂಗು ಸಹಿತ ಇಲ್ಲ. ಒಂದೇ ಬಿಲ್ಡಿಂಗ್ ಅಲ್ಲಿ ನಡೆಸ್ಕೊಡ್ತಾರೆ. ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಒಂದೇ ಬಿಲ್ಡಿಂಗ್ ಅಲ್ಲಿ ಸಪರೇಟ್ ಆಗಿರುವಂತ ವ್ಯವಸ್ಥೆ ಆದ್ರೂ ಅಟ್ಲೀಸ್ಟ್ ಮಾಡಬೇಕಾಗಿತ್ತು. ಆ ಬಿಲ್ಡಿಂಗ್ ಅಲ್ಲಿ ಆ ವ್ಯವಸ್ಥೆ ಸಹಿತ ಇಲ್ಲ. ದಯವಿಟ್ಟು ಅದರ ಬಗ್ಗೆ ಉತ್ತರವನ್ನು ಕೊಡಿ.